ನಮಸ್ತೆ, ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೋಡಿ, ನನ್ನ ಮುಂಜಾನೆ AVT ಟೀಯಿಂದ ಶುರುವಾಗೋದು. ಫ್ರೆಶ್ ಅಪ್ ಆಗಿ ಬಂದು ಟೀ ಕುಡಿದು ಮತ್ತೆ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ. ಟೀ ಮಾಡ್ತಾಯಿದ್ದೇನೆ ನಾನು. ನಂದೊಂದು ಎನರ್ಜಿ ಬೂಸ್ಟ್ ಇದು ಬೆಳಿಗ್ಗೆ. ನೋಡಿ, ಟೀ ಅಂತೂ ಆಯಿತು. ಟೀ ನಾನು ಮತ್ತು ನನ್ನ ಯಜಮಾನರು ಕುಡಿಯೋದು. ಮಕ್ಕಳು ಸಹ ಕುಡಿತಾರೆ, ಆದರೆ ಬೆಳಿಗ್ಗೆ ಮಕ್ಕಳು ಸ್ವಲ್ಪ ಕಮ್ಮಿ ಟೀ ಕಾಫಿ ಕುಡಿಯೋದು. ನನ್ನ ಯಜಮಾನರಿಗೆ ಶಾಪಿಗೆ ಟೀ ಕಳಿಸಿಕೊಡ್ತೇನೆ ನಾನು ಬ್ರೇಕ್ಫಾಸ್ಟ್ ಜೊತೆಗೆ. ಹಾಗಾಗಿ ಇಬ್ಬರಿಗೆ ಸೇರಿಸಿ ನಾನು ಬೆಳಿಗ್ಗೆ ಟೀ ಮಾಡ್ತೇನೆ. ಫ್ಲಾಸ್ಕಿಗೆ ಹಾಕಿ ಕೊಟ್ಟರೆ ಟೀ ಅವರಿಗೆ ಬ್ರೇಕ್ಫಾಸ್ಟ್ ಜೊತೆಗೆ ಆಗುತ್ತೆ. ಅವರು ಬೆಳಿಗ್ಗೆ 6:15 6:20 ಹೀಗೆಲ್ಲ ಹೋಗ್ತಾರೆ. ಹೋಗುವಾಗ ಕಾಫಿ ಕುಡಿದು ಹೋಗೋದು. ನಾನಿವತ್ತು ಬದನೆದು ಎಣ್ಣೆಗಾಯಿ ಮಾಡ್ತಾಯಿದ್ದೇನೆ. ನೀವು ಮಾಡಿದರೆ ಕಮೆಂಟಲ್ಲಿ ಹೇಳಿ, ಇಲ್ಲದಿದ್ದರೆ ಖಂಡಿತ ಟ್ರೈ ಮಾಡಿ. ನೋಡಿ, ಈ ಥರ ಕಟ್ ಮಾಡಬೇಕು. ಅದನ್ನ ಫುಲ್ ಕಟ್ ಮಾಡಲಿಕ್ಕಿಲ್ಲ, ತುದಿ ತನಕ ತಗೊಂಡೋಗಿ ನಿಲ್ಲಿಸಿ ಆ ಥರ ಮಾಡೋದು. ನೋಡ್ಕೊಳ್ಳಿ, ಕಟ್ ಮಾಡುವಾಗೆಲ್ಲ ಒಳಗೆ ಹುಳ ಏನಾದರೂ ಇದ್ದರೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬದನೆನ ನೀರಿಗೆ ಹಾಕಿಡ್ತಾರೆ ಕಟ್ ಮಾಡ್ದಂಗೆ. ಅದನ್ನ ಫಸ್ಟ್ ಯಾವತ್ತೂ ತೊಳೆಯಲ್ಲ, ನೀರಿಗೆ ಹಾಕಿಡೋದು. ನೋಡಿ, ನಾನು ಕಟ್ ಮಾಡಿ ಆಯ್ತು ನಂದು. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕಿ ಇಡಬೇಕು. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕ್ಕೊಳ್ಳಿ, ಅದರಲ್ಲಿ ಸಮಸ್ಯೆ ಏನಿಲ್ಲ. ನೋಡಿ, ಬದನೆ ರೆಡಿಯಾಗಿದೆ ಒಗ್ಗರಣೆಗೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೆಂತೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಇನ್ನು ಬೇಗ ಫ್ರೈ ಆಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇದನ್ನ ಮಾಡಿದವರು ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ, ಯಾರೆಲ್ಲ ಇದನ್ನ ಟ್ರೈ ಮಾಡಿದ್ದೀರಾ, ಯಾರ ಮನೆಯಲ್ಲೆಲ್ಲ ಬದನೆ ಬೆಳೀತಾರೆ. ಇದು ಕೊಡಗಲ್ಲಿ ಜಾಸ್ತಿ ಸಿಗೋ ಬದನೆ, ಸಣ್ಣ ಬದನೆ. ಈಗ ಸ್ಟಾರ್ಟಿಂಗ್ ಫಸಲಾದ ಕಾರಣ ದೊಡ್ಡ ದೊಡ್ಡದಾಗಿ ಬರುತ್ತೆ. ಹೋಗ್ತಾ ಹೋಗ್ತಾ ಇನ್ನು ಬದನೆಗಳು ಸಣ್ಣ ಸಣ್ಣ ಸೈಜ್ಗೆ ಬರುತ್ತೆ. ಈಗ ಸ್ಟಾರ್ಟಿಂಗ್ ಅಂತ ಹೇಳಿ ಸ್ವಲ್ಪ ದೊಡ್ಡದಿದೆ. ಫಸ್ಟ್ ಫಸಲೆಲ್ಲ ಸಿಗ್ತಾ ಇರೋದು. ಆಯಿಲ್ ಹಾಕ್ಕೊಂಡೆ ನಾನು ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತೇನೆ. ತೆಂಗಿನ ಎಣ್ಣೆ ಆದರೆ ಇನ್ನೂ ಒಂದು ಸ್ವಲ್ಪ ಪರಿಮಳ ಸಹ ಇರ್ತದೆ. ಮೆಣಸು ನಿಮಗೆ ಖಾರ ಬೇಕಿದ್ರೆ ಖಾರ ಮಾಡ್ಕೊಳ್ಳಿ, ಮತ್ತು ಜನ ಇದ್ದಂಗೆ ಮನೇಲಿ ಸ್ವಲ್ಪ ಜನ ಇದ್ದರೆ ಸ್ವಲ್ಪ ಮಾಡ್ಕೊಳ್ಳಿ, ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಅದು ಇಷ್ಟ ಆದರೆ, ಟೇಸ್ಟ್ ಆದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನೋಡಿ, ಮೆಣಸು ಫ್ರೈ ಮಾಡ್ತಾಯಿದ್ದೇನೆ. ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾಯಿದ್ದೇನೆ ನಾನು. ಯಾಕೆಂತ ಹೇಳಿದರೆ ಸಪ್ರೇಟ್ ಎಲ್ಲ ಮಾಡಲ್ಲ ಫ್ರೈ, ಒಂದೇ ಇದಕ್ಕೆ ಒಮ್ಮೆಲೆ ಹಾಕೋತೇನೆ ಎಲ್ಲ ಸಹ. ಅದು ಮೇ ಬಿ ಇಷ್ಟು ವರ್ಷದ ಕುಕ್ಕಿಂಗ್ ಸರ್ವಿಸ್ ಆಗಿರ್ಬೋದು, ಅದೊಂದು ಅಂದಾಜಾಗೋಗಿದೆ. ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ನೋಡಿ, ಕೊತ್ತಂಬರಿ ಹಾಕ್ಕೊಂಡೆ. ಕೊತ್ತಂಬರಿ ಸ್ವಲ್ಪ ಫ್ರೈ ಆದಂಗೆ ಅದಕ್ಕೆ ಇನ್ನು ಜೀರಿಗೆ, ಉದ್ದಿನಬೇಳೆ, ಮೆಂತೆಲ್ಲ ಹಾಕ್ಕೋಬೋದು. ಸಣ್ಣ ಉರಿಯಲ್ಲಿ ಇದೆ ನಂದು ಸ್ಟವ್. ಈಗ ಜೀರಿಗೆ ಸಾಕೊಂಡೆ. ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿ ಸಹ ಮಾಡುವವರು ಇದ್ದಾರೆ, ಆದರೆ ನಾನು ಹಾಕೋದಿಲ್ಲ. ಅದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ನೀವು ಬೇಕಿದ್ರೆ ಎರಡು ರೀತಿಯೂ ಟ್ರೈ ಮಾಡಿ, ನಿಮಗೆ ಯಾವುದು ಟೇಸ್ಟ್ ಅಂತ ಅನಿಸುತ್ತೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ. ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಉದ್ದಿನಬೇಳೆ ಹಾಕ್ಕೊಂಡೆ. ಪರಿಮಳಕ್ಕೆ ಮೆಂತೆದು ಪರಿಮಳನೇ ಬೇರೆ ಇರುತ್ತೆ. ಅದು ಫ್ರೈ ಆಗಿ ಮಸಾಲೆ ಜೊತೆ ಇದ್ದಾಗ ನೀವು ಅದನ್ನ ಬೇಕಿದ್ರೆ ಗಮನಿಸಿ, ಗೊತ್ತಾಗತ್ತೆ ನಿಮಗೆ. ಇದಕ್ಕೆ ವೈಟ್ ರೈಸ್ ಸಹ ಒಂದು ಸ್ವಲ್ಪ ಹಾಕೋಬೋದು, ಗ್ರೇವಿನೂ ದಪ್ಪ ಆಗುತ್ತೆ ಹಾಕ್ಕೊಂಡ್ರೆ. ನಾನು ಹಾಕ್ಕೊಂಡಿಲ್ಲ ಇವತ್ತು, ನನಗದ್ರ ಯೋಚನೆ ಸಹ ಬರಲಿಲ್ಲ. ಕಾಫಿ ಸಹ ಆಗ್ತಾಯಿದೆ ಒಂದು ಕಡೆ. ನೋಡಿ, ನನ್ನ ಅತ್ತೆ ಮಾವ ಕಾಫಿ ಕುಡಿಯೋದು, ಅವರು ಟೀ ಕುಡಿಯಲ್ಲ. ಕಪ್ಪು ಬೆಲ್ಲ ಹಾಕಿ ಕಾಫಿ ಮಾಡ್ತಾಯಿದ್ದೇನೆ. ಅದಕ್ಕೆ ನಮ್ಮದೇ ತೋಟದ ಕಾಫಿ ಬೇಳೆಯ ಪೌಡರು. ನೋಡಿ, ಕಾಫಿ ಪೌಡ್ರ್ ಹಾಕ್ತಾಯಿದ್ದೇನೆ. ಕಾಫಿ ಸಹ ರೆಡಿ ಆಯಿತು. ಅವರು ಎದ್ದು ಫ್ರೆಶ್ ಆಗಿ ಬಂದ ತಕ್ಷಣ ಕಾಫಿ ಕುಡಿತಾರೆ. ಅದು ಕೊಡಗಲ್ಲಿ ಮಾಮೂಲು, ಎದ್ದು ಫಸ್ಟ್ ಕಾಫಿನೇ ಕುಡಿಯೋದೆಲ್ಲರೂ.
ಹಾಗಾಗಿ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗೋದು, ಕಾಫಿ ಕುಡಿಯೋದು. ಊರಲ್ಲೆಲ್ಲ ತಿಂಡಿ ಜೊತೆಗೆ ಕಾಫಿ ಟೀ ಮಾಡ್ತಾರೆ, ಇಲ್ಲಿ ತಿಂಡಿ ಜೊತೆಗೆ ಕಮ್ಮಿ. ಕಾಫಿ ರೆಡಿ ಆಯಿತು ನೋಡಿ. ನಾನು ತೆಂಗಿನಕಾಯಿ ತುರ್ಕೊಂಡೆ. ನೀವು ತೆಂಗಿನಕಾಯಿ ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಎಲ್ಲ ಬೇಕಾದ್ದೇ, ಅದು ಅಡುಗೆ ಮಾಡೋರಿಗೆ ಗೊತ್ತಿರತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಚೆಂದ ನೈಸ್ ರುಬ್ಕೊಂಡ್ರೆ ಆಯಿತು ಮಿಕ್ಸಿಯಲ್ಲಿ. ಹುಳಿ ನೋಡಿ ಕಪ್ಪಿದೆ, ಕಾರಣ ಅದನ್ನ ನಾವು ಹುಣಸೆ ಬೀಜ ತೆಗೆದು ಅದಕ್ಕೆ ಉಪ್ಪು ಹಾಕಿ ಗುದ್ದಿ ಬಿಸಿಲಿಗೆ ಇಟ್ಟಿರ್ತೇವೆ. ಅದು 1 ವರ್ಷ ಇಲ್ಲ 2 ವರ್ಷ ಆದರೂ ಎಂಥ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ಉಪ್ಪು ಹಾಕಿ ಇದು ಮಾಡಿರ್ತೇವೆ ನೋಡಿ. ಮಿಕ್ಸಿ ಮಾಡಿ ರೆಡಿಯಾಗಿದೆ. ನಾನೊಂದು ಪಾತ್ರೆಗೆ ಎಣ್ಣೆ ಹಾಕೋತಿದ್ದೇನೆ. ಬದನೆನ ಚಂದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಮಸಾಲೆ ಜೊತೆಗೆ ಮತ್ತೆ ಇದು ಮಾಡಿದ್ರಾಯಿತು. ಅದು ಬದನೆ ಬೇಯೋಕ್ಕೆ ತುಂಬ ಟೈಮ್ ಬೇಡ, ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತೇನೆ. ಇದನ್ನ 2 ರೀತಿ ಮಾಡ್ತಾರೆ. ಇನ್ನು GSB ಅವ್ರು ಮಾಡೋದು ನೋಡಿದ್ದೇನೆ, ಆ ಥರ ಬದನೆನ ಭಾಗ ಮಾಡಿ ಮಸಾಲೆನ ಅದಕ್ಕೆ ತುಂಬಿ ತವಾ ಫ್ರೈ ಮಾಡ್ಕೋತಾರೆ. ನಾನು ಅದನ್ನ ಸಹ ತಿಂದಿದ್ದೇನೆ, ಆದರೆ ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಖಂಡಿತ ನಾನು ಒಂದ್ಸಲ ಆ ಥರ ಟ್ರೈ ಮಾಡಿದಾಗ ವೀಡಿಯೋನ ಖಂಡಿತ ಹಾಕ್ತೇನೆ. ಸಾಸಿವೆ ಹಾಕ್ಕೊಂಡಿದ್ದೇನೆ ನೋಡಿ, ಚಟಪಟ ಆಗ್ತಿದೆ ಸಾಸಿವೆ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಕಂದು ಬಣ್ಣಕ್ಕೆ ಆಗೋವರೆಗೂ ಈರುಳ್ಳಿನ ಚೆಂದ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನೀವು ಎಷ್ಟು ಬೇಕಾದರೂ ಈರುಳ್ಳಿ ಹಾಕ್ಬೋದು. ಈರುಳ್ಳಿ ಎಲ್ಲ ತುಂಬ ಹಾಕಿದರೆ ಟೇಸ್ಟ್ ಜಾಸ್ತಿನೇ ಇರುತ್ತೆ, ಕಮ್ಮಿ ಅಂತೂ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿಯಲ್ಲೆಲ್ಲ ಇರೋದು ಟೇಸ್ಟ್. ಒಗ್ಗರಣೆಗೆಲ್ಲ ಬೆಳ್ಳುಳ್ಳಿ ಬೇಕು, ಈ ಥರ ಪಲ್ಯಗಳಿಗೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆಂದ ಇರುತ್ತೆ. ಬದನೆ ಹಾಕ್ಕೋತೇನೆ. ಬದನೆನ ಈರುಳ್ಳಿ ಆಯಿಲಲ್ಲಿ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಹಾಗೆ ಉಪ್ಪು ಹಾಕಿ ಬೇಯಕ್ಕೆ ಬಿಡಬೇಕು, ನೀರು ಹಾಕಬಾರ್ದು. ಹಾಗೆ ಬೇಯಕ್ಕೆ ಬಿಟ್ಟರೆ ಅದು ಒಂದದರ ಹಬೆಗೆ ಒಂದು ಸ್ವಲ್ಪ ಇದಾಗತ್ತೆ, ಬೇಯತ್ತೆ. ಬದನೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಸಣ್ಣ ಸಣ್ಣ ಬದನೆ ಬರುತ್ತೆ, ಆಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ನಾನು ನೋಡಿ ಬದನೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಹೋಗ್ತಾ ಹೋಗ್ತಾ ಕಟ್ ಮಾಡೋ ಅವಶ್ಯಕತೆ ಎಲ್ಲ ಇಲ್ಲ, ಅದು ಹಾಗೆ ಇರುತ್ತೆ ನೋಡಿ. ಮಸಾಲೆನೂ ರೆಡಿಯಾಗಿದೆ, ಚೆಂದ ಮಿಕ್ಸಿ ಮಾಡಿ ಇಟ್ಟಿದ್ದೇನೆ. ಅದು ಸ್ವಲ್ಪ ಬೆಂದ ಹಾಗೆ ಆದಾಗ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಈಗ ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ರೆಡಿಯಾಗಿದೆ. ಮಿಕ್ಸ್ ಮಾಡಿಕೊಂಡೆ. ನೀವು ಉಪ್ಪು ತಾಗದಿದ್ದರೆ ಮತ್ತೆ ಉಪ್ಪು ಹಾಕೋಬಹುದು ಬೇಕಿದ್ದರೆ. ಉಪ್ಪು ಜೊತೆಗೆ ಯಾಕೆ ಹಾಕ್ತೇನೆ ಅಂತ ಹೇಳಿದರೆ ಬದನೆಗೆ ಉಪ್ಪು ತಾಗತ್ತೆ ಒಟ್ಟೊಟ್ಟಿಗೆ ಹಾಕ್ಕೊಂಡ್ರೆ ಅನ್ನೋ ಕಾರಣಕ್ಕೆ ನಾನು ಉಪ್ಪು ಒಟ್ಟೊಟ್ಟಿಗೆ ಹಾಕ್ತೇನೆ. ಗ್ರೇವಿ ನಿಮಗೆ ಅದು ಹೇಗೆ ಬೇಕೋ ಹಾಗೆ ಮಾಡ್ಬೋದು. ರುಚಿಗೆ ಒಂದು ಸಣ್ಣ ತುಂಡು ಬೆಲ್ಲ ಸಹ ಹಾಕ್ಕೊಳ್ಳಿ, ಅದೊಂದು ಟೇಸ್ಟಿ ಬೇರೆ ಬರುತ್ತೆ. ನೀವು ಗ್ರೇವಿನ ದಪ್ಪ ಬೇಕಿದ್ರೆ ದಪ್ಪ ಮಾಡ್ಬೋದು, ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಬೋದು. ಅದು ದಪ್ಪ ಇದ್ರೇ ಚಂದ. ತೆಳ್ಳಗೆ ತುಂಬ ಜನ ಮತ್ತು ತುಂಬ ಗ್ರೇವಿನೇ ಯೂಸ್ ಮಾಡೋರಿದ್ದರೆ ತೆಳ್ಳಗೆ ಮಾಡಬೇಕು, ದಪ್ಪ ಸಾಕಾಗಲ್ಲದು. ಹಾಗಾಗಿ ನಾನು ಸ್ವಲ್ಪ ಇಷ್ಟು ಮಾಡ್ಕೊಂಡಿದ್ದೇನೆ. ನಿಮ್ಮ ಅನುಕೂಲಕ್ಕೆ ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಳಿ ನೀವು. ನೋಡಿ ಇಲ್ಲಿಗೆ ಬದನೆದು ಎಣ್ಣೆಗಾಯಿ ರೆಡಿಯಾಗಿದೆ. ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ತೆ.